ಕಾಕ್ರೋಚ್ ಜನತಾ ಪಾರ್ಟಿ ಈ ವಿಚಾರವಾಗಿ ಪ್ರತಿಕ್ರಿಯಿಸಿದೆ. ಕಂಗನಾ ರಣಾವತ್ ಮಾನಸಿಕವಾಗಿ ಸ್ಟೇಬಲ್ ಆಗಿರೋ ಥರ ಇಲ್ಲ. ಸಂಸದೆ ಕಂಗನಾ ರಣಾವತ್ ವಿರುದ್ಧ ಕಾಕ್ರೋಚ್ ಜನತಾ ಪಾರ್ಟಿಯ ಪ್ರತಿನಿಧಿ ಸ್ಪೋಕ್ಸ್ ಪರ್ಸನ್ ಸೌರವ್ ದಾಸ್ ಕಿಡಿಕಾರಿದ್ದಾರೆ. ಯುವಕರ ಬಗ್ಗೆ ನೀವು ಈ ರೀತಿಯಾದಂತಹ ಭಾಷೆಯನ್ನ ಬಳಕೆ ಮಾಡಿದ್ದು ಸರಿಯಲ್ಲ. ನಿಮ್ಮ ಮನೆಯಲ್ಲೇ ಜನ್ಸಿ ಮಕ್ಕಳಿದ್ರೆ ಈ ಪದವನ್ನ ಬಳಸ್ತಾ ಇದ್ರಾ? ಬಿಜೆಪಿ ಪಕ್ಷದವರೇ ಅವರನ್ನ ಸೀರಿಯಸ್ ಆಗಿ ತೆಗೆದುಕೊಳ್ತಾ ಇಲ್ಲ. ನಿಮಗಿಂತಲೂ ಜಾಸ್ತಿ ಜನ್ಸಿಗಳು ಈ ದೇಶಕ್ಕಾಗಿ ಮಾಡಿದ್ದಾರೆ ಅಂತ ಹೇಳಿ ಸಂಸದೆ ಕಂಗನಾ ರಣಾವತ್ಗೆ ಸೌರವ್ ದಾಸ್ ಕಾಕ್ರೋಚ್ ಜನತಾ ಪಾರ್ಟಿಯ ಸ್ಪೋಕ್ಸ್ ಪರ್ಸನ್ ವಕ್ತಾರ ಆತ ಟಾಂಗ್ ಅನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಸೌರವ್ ದಾಸ್ ಪ್ರತಿಕ್ರಿಯೆ ಇದು. ಕಂಗನಾ ರಣಾವತ್ ಅವರ ಆ ಸುದೀರ್ಘವಾದಂತಹ ಪೋಸ್ಟ್ ಜೆನ್ಸಿಗಳ ಬಗ್ಗೆ ಆಕೆ ಮಾಡಿದಂತಹ ಕಾಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಯಾರು ಕಂಗನಾ ರಣಾವತ್? ಆಕೆಯನ್ನ ಅವ್ರ ಪಕ್ಷದವರೇ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಆಕೆ ಸಂಸದೆಯಾಗಿ ಈ ದೇಶಕ್ಕೆ ಮಾಡಿದ್ದಕ್ಕಿಂತ ಜಾಸ್ತಿ ಈ ದೇಶಕ್ಕೆ ಜನ್ಸಿಗಳು ಮಾಡಿದ್ದಾರೆ. ನಿಮ್ಮನೆಯಲ್ಲೂ ಜನ್ಸಿ ಮಕ್ಕಳಿದ್ದಿದ್ರೆ ನೀವು ಈ ರೀತಿಯಾದಂತಹ ಪದ ಬಳಕೆಯನ್ನ ಮಾಡ್ತಾ ಇದ್ರಾ ಅಂತ ಹೇಳಿ ಸಂಸದೆ ಕಂಗನಾ ರಣಾವತ್ ಅವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಸೌರವ್ ದಾಸ್ ಅಂದ್ರೆ ಕಾಕ್ರೋಚ್ ಜನತಾ ಪಾರ್ಟಿಯ ವಕ್ತಾರ ಆತ ಮಾಡ್ತಾರೆ. ಯಾವಾಗ ಸೌರವ್ ದಾಸ್ ಇಂಥದ್ದೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ರೋ ಸೌರವ್ ದಾಸ್ ಮಾತಿಗೆ ಕೆರಳಿ ಕೆಂಡುವಾಗ್ತಾರೆ ಕಂಗನಾ ರಣಾವತ್ ಮತ್ತೊಂದು ಪೋಸ್ಟ್ ಅನ್ನ ಹಾಕ್ತಾರೆ. ಆ ಮೂಲಕ ಸಮರ ಕಂಟಿನ್ಯೂ ಆಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.